ತುಂಬ ಜನ ಹೇಳ್ತಿರ್ತಾರೆ, ಯಾಕೆ ಸುಜಾತ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತೀರಾ, ನಿಮಗೆ ಅಂತ ಸ್ವಲ್ಪನಾದ್ರು ಟೈಮ್ ಉಳಿಸ್ಕೊಂಡು ಸ್ವಲ್ಪ ನೀವು ನಿಮ್ಮನ್ನು ಪ್ಯಾಂಪರ್ ಮಾಡ್ಕೊಳ್ಳಿ, ಅಥವಾ ನೀವು ಬುಕ್ ಓದೋದಾಗಲಿ, ಯೋಗ ಮಾಡೋದಾಗಲಿ, ಅಥವಾ ನಿಮಗೆ ನೀವು ಟೈಮ್ ಸ್ಪೆಂಡ್ ಮಾಡಿದಾಗಲಿ ನಾವು ಎಲ್ಲೂ ನೋಡೇ ಇಲ್ಲ, ಯಾಕೆ ಇಷ್ಟು ಬ್ಯುಸಿ ಇರ್ತೀರಾ ಅಂತ ಕೇಳ್ತಾ ಇರ್ತಾರೆ. ಸೊ ಇದಕ್ಕೆ ಮೇಯ್ನ್ ಕಾರಣನೇ ನನ್ನನ್ನು ನಾನು ಬೇಕಂತ ಬ್ಯುಸಿ ಇಟ್ಕೊಂಡಿರೋದು. ಮೆಂಟಲಿ ಫಿಸಿಕಲಿ ನಾನು ವೀಕ್ ಆಗಬಾರ್ದು ಅಂತ. ನಾವು ಯಾವಾಗ ಫ್ರೀ ಇರ್ತೀವಿ ಆ ಟೈಮಲ್ಲಿ ನಂಗೆ ಬೇಡವಾದ ವಿಚಾರಗಳು ತಲೆಗೆ ಬರುತ್ತೆ, ಅದು ನಂಗೆ ಇಷ್ಟ ಇಲ್ಲ. ಹಾಗೆ ನನ್ನ ಹೆಗಲ ಮೇಲೆ ಸಾಕಷ್ಟು ಜವಾಬ್ದಾರಿಗಳ ಹೊರೆ ಇದೆ. ಸೊ ಆ ಜವಾಬ್ದಾರಿಗಳನ್ನೆಲ್ಲ ನಾನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಅಂದರೆ ನನ್ನನ್ನು ನಾನು ಬ್ಯುಸಿ ಇಟ್ಕೊಳ್ಳೋದ್ರ ಜೊತೆಗೆ ನನ್ನ ಜವಾಬ್ದಾರಿಗಳನ್ನ ಕೂಡ ನಾನು ಸರಿಯಾಗಿ ನಿಭಾಯಿಸಲೇಬೇಕು. ಹೈ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತಿನ ವ್ಲಾಗ್ ತುಂಬ ಯೂಸ್ಫುಲ್ ಆಗುವಂಥ ಒಂದು ವ್ಲಾಗ್ ನಿಮಗೆ ಶೇರ್ ಮಾಡ್ತೀನಿ. ಸುಮಾರು ಜನಕ್ಕೆ ರೆಸಿಪೀಸ್ ಇಷ್ಟ ಆಗುತ್ತೆ. ರೆಸಿಪೀಸ್ ಜೊತೆಗೆ ವರ್ಕಿಂಗ್ ವಿಮೆನ್ಗೆ ಅಥವಾ ಬ್ಯುಸಿ ಇರುವಂಥ ಲೇಡೀಸ್ಗೆ ಯೂಸ್ ಆಗೋ ರೀತಿಯಲ್ಲಿ ಕೆಲವು ರೆಸಿಪೀಸ್ ನಿಮಗೆ ಶೇರ್ ಮಾಡ್ತಿದ್ದೀನಿ. ನಾನು ಇದನ್ನ ತುಂಬ ಸರ್ತಿ ಪ್ರಾಕ್ಟಿಕಲ್ ಆಗಿ ನಾನು ಯೂಸ್ ಮಾಡ್ಕೊಂಡಿರುವಂಥ ರೆಸಿಪೀಸ್ ಇದು. ಎಷ್ಟೋ ಸರ್ತಿ ನಾವು ಬ್ಯುಸಿ ಇರುವಂಥ ಟೈಮಲ್ಲಿ ಈ ಥರದ ಒಂದು ಪ್ರಿಪ್ರೇಷನ್ ನಮಗೆ ತುಂಬಾನೇ ಯೂಸ್ ಆಗುತ್ತೆ. ವಾರದ ಮೀಲ್ ಪ್ಲಾನಿಂಗ್ ಅಂತಾನೆ ಒಂದು ಇದನ್ನ ನಾವು ಮಾಡ್ಕೋಬಹುದು. ಒಂದ್ಸತಿ ನೀವು ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೆ ಪ್ರತಿದಿನ ಕ್ವಿಕ್ ಆಗಿ ಒಂದು 2-3 ನಿಮಿಷದಲ್ಲಿ ನೀವು ಅಡುಗೆ ಮಾಡ್ಕೋಬಹುದು. ಸುಮಾರು ಜನ ವರ್ಕಿಂಗ್ ವಿಮೆನ್ಗೆ ತುಂಬಾ ಟೈಮ್ ಇರಲ್ಲ ಅಂತನವ್ರಿಗೆ, ಅಥವಾ ಬೆಳಗ್ಗೆ ಕ್ವಿಕ್ ಆಗಿ ಏನಾದ್ರು ಅಡುಗೆ ಮಾಡ್ಕೋಬೇಕು ಅಂತನವ್ರು ಕೂಡ ಯೂಸ್ ಆಗುತ್ತೆ. ಸೊ ನನಗೆ ಇವಾಗ ಇದು ಪ್ರಾಕ್ಟಿಕಲ್ ಆಗಿ ತುಂಬಾ ಹೆಲ್ಪ್ ಆಗ್ತಿದೆ. ನನಗೂ ಕೂಡ ಇವಾಗ ಬ್ಯುಸಿ ಇರ್ತೀನಿ, ಮನೆ ಕೆಲಸ, ಯೂಟ್ಯೂಬ್ ಕೆಲಸ, ಹಾಗೆ ನಮ್ಮ ಬಿಸ್ನೆಸ್ ಕೆಲಸ ಎಲ್ಲ ಇರೋದ್ರಿಂದ ತುಂಬಾ ಕ್ವಿಕ್ ಆಗಿ ಆಗುವಂತ ರೆಸಿಪೀಸ್ನೇ ನಾನು ಹುಡುಕ್ತಿರ್ತೀನಿ. ಅದೇ ರೀತಿ ಇವತ್ತು ನಾನು ಮಾಡಿರೋಂಥ ಈ ಪ್ರಿಪರೇಷನ್ ನಂಗೆ ತುಂಬಾ ಯೂಸ್ ಆಗುತ್ತೆ. ಜೊತೆಗೆ ಇವಾಗ ಮನೆಗೆ ಯಾರು ಬರ್ತಿರ್ತಾರೆ, ಅಥವಾ ನಮಗೆ ಹೆಲ್ಪರ್ ಆಂಟಿ ಇರ್ತಾರೆ, ಅವರಿಗಾಗ್ಲಿ, ಅಥವಾ ಯಾರ್ಯಾರು ಮನೆಗೆ ಬಂದ್ರು ಕೂಡ ಕ್ವಿಕ್ ಆಗಿ ಏನಾದ್ರು ಒಂದು ಅಡುಗೆ ಮಾಡ್ಕೋಬೇಕು ಅಂದ್ರೂ ಕೂಡ ಈ ತರದ ಒಂದು ಪ್ರಿಪರೇಷನ್ ನಾವು ಮಾಡಿಟ್ಕೊಂಡಿದ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ಒಂದು ಕಾರಣಕ್ಕೆ ಈ ರೆಸಿಪಿ ಮಾಡೋದ್ರ ಮೂಲಕ ಇವತ್ತಿನ ಬ್ಲಾಗ್ ನಿಮ್ಗೆ ಶೇರ್ ಮಾಡ್ತೀನಿ. ವರ್ಕಿಂಗ್ ವಿಮೆನ್ ಇರೋರಿಗೆ ಈ ರೆಸಿಪೀಸ್ ನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಕುರ್ತಾ ನಾನು ಅಮೆಝಾನ್ ಇಂದ ತರಿಸ್ಕೊಂಡಿದ್ದು. ಅಮೆಝಾನ್ ಮೂಲಕ ನಾವು ಸುಮಾರು ಕುರ್ತಾ ನಾನು ಈ ಸರ್ತಿ ತರಿಸಿದ್ದೆ. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗೂ ಇದೆ, ಕಾಟನ್ ಮೆಟೀರಿಯಲ್, ಜೊತೆಗೆ ಸಮ್ಮರಲ್ಲೂ ಹಾಕೋಬಹುದು. ಇದು ಮನೇಲಿ ಹಾಕೊಳ್ಳೋಕು ಚೆನ್ನಾಗಿರುತ್ತೆ, ಹೊರಗಡೆ ಹಾಕೊಳ್ಳೋಕು ಚೆನ್ನಾಗಿರುತ್ತೆ. ಈ ಥರದ್ದು ಎಷ್ಟೊಂದು ಕುರ್ತೀಸ್ ನಾನು ತರಿಸಿದ್ದೆ. ಪ್ರತಿಯೊಂದು ಹಾಲ್ ಕುರ್ತಿ ವಿಡಿಯೋನು ನಿಮಗೆ ಶೇರ್ ಮಾಡಿದ್ದೀನಿ. ಹಾಗೆ ಎಲ್ಲ ಕುರ್ತೀಸ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. ಸೈಡಲ್ಲಿ ಇದಕ್ಕೆ ಹೀಗೆ ಟೈಮ್ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆ ಲೆಗಿನ್ಸ್ ಆದರೂ ಹಾಕೋಬಹುದು, ಅಥವಾ ಮನೇಲಿ ಇರುವಾಗ ಪೆಟಿಕೋಟ್ ಕೂಡ ಹಾಕೊಂಡು ಆರಾಮಾಗಿ ಕೆಲಸ ಮಾಡ್ಕೋಬಹುದು. ಮನೇಲಿ ಇರುವಾಗಲೇ ನಾನು ಹೆಚ್ಚಾಗಿದೆ ನಾವು ಉಪಯೋಗಿಸ್ತೀನಿ, ಹಾಗಾಗಿ ಇದಕ್ಕೆ ನಾನು ಪೆಟಿಕೋಟ್ ಉಪಯೋಗಿಸ್ಕೊಂಡು ಹಾಕ್ಕೊತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ಟೈಮ್ ಸೇವಿಂಗ್ ಗ್ರೇವಿ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಬ್ಯುಸಿ ಲೈಫಲ್ಲಿ ನನಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಗ್ರೇವಿ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ರೀತಿ ವೆಜ್ ಆ್ಯಂಡ್ ನಾನ್ ವೆಜ್ಗೆ ನಾವು ಈ ಗ್ರೇವಿನ ಮಲ್ಟಿಪರ್ಪಸ್ ಗ್ರೇವಿನ ಉಪಯೋಗಿಸ್ಕೋಬೋದು. ನಾನು ಸುಮಾರು ಸತಿ ಯಾವಾಗ ನನಗೆ ಟೈಮ್ ಕಮ್ಮಿ ಇರುತ್ತೆ, ಬ್ಯುಸಿ ಇರ್ತೀನಿ, ಆ ಟೈಮಲ್ಲಿ ಈ ಥರ ಗ್ರೇವಿ ನಾನು ರೆಡಿ ಮಾಡಿ ಇಟ್ಕೋತೀನಿ. ಸುಮಾರು 3/4 kg ಅಷ್ಟು ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಟೊಮೆಟೊ ಜಾಸ್ತಿ ತೊಗೊಂಡಿದ್ದೀನಿ. 1 kg ಅಷ್ಟು ಟೊಮೆಟೊ ಇದೆ, 3/4 kg ಅಷ್ಟು ಈರುಳ್ಳಿ ಇದೆ. ಟೊಮೆಟೊ ಯಾವಾಗಲೂ ಹೈಬ್ರಿಡ್ ತೊಗೋಬೇಕು. ಸಾಂಬಾರ್ಗಾದ್ರೆ ನಾವು ನಾಟಿ ಟೊಮೆಟೊ ತೊಗೋಬೋದು, ಹುಳಿ ಟೊಮೆಟೊ ತೊಗೋಬೋದು. ಬಟ್ ಈ ಥರ ಗ್ರೇವಿಗೆ ಇದು ಒಂದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡುವಂಥ ಗ್ರೇವಿಗಳಾಗಿರೋದ್ರಿಂದ, ಅಥವಾ ವೆಜ್ ನಾನ್ ವೆಜ್ಗೆ ಅಂತಂದರೆ ಸ್ವಲ್ಪ ಪಲ್ಪ್ ಜಾಸ್ತಿ ಇರುವಂಥ ಟೊಮೆಟೊ ಅಂತಂದರೆ ಈ ಥರ ನಾವು ಹೈಬ್ರಿಡ್ ಟೊಮೆಟೊ ಉಪಯೋಗಿಸ್ಕೋಬೇಕು. ಹುಳಿ ಟೊಮೆಟೊ ಹಾಕೊಂಡ್ಬಿಟ್ರೆ ಗ್ರೇವಿದು ಟೇಸ್ಟ್ ಹಾಳಾಗ್ಬಿಡುತ್ತೆ. ಸೊ ಆ ಥರದಕ್ಕೋಸ್ಕರ ಈ ಥರ ಸ್ವಲ್ಪ ಗಟ್ಟಿ ಇರೋವಂಥ ಹಣ್ಣಾಗಿರೋವಂಥ ಹೈಬ್ರಿಡ್ ಟೊಮೆಟೊ 1 kg ಅಷ್ಟು ತೊಗೊಂಡಿದ್ದೀನಿ. 1 kg ಟೊಮೆಟೊ, 3/4 kg ಈರುಳ್ಳಿ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 10ರಿಂದ 15 ಗೋಡಂಬಿ ಇದೆ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮಗಾಜ್ ಅಥವಾ ವಾಟರ್ಮೆಲನ್ ಸೀಡ್ ಅಂತ ಹೇಳ್ತಾರೆ ಇದನ್ನ. ಹಾಗೆ ಒಂದು 4 ಏಲಕ್ಕಿ ಇದೆ. ಇದಕ್ಕೆ ಫಸ್ಟ್ ಬಿಸಿನೀರು ಹಾಕಿ ಇಟ್ಕೊಂಬೇಡ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಹಾಗೆ ಇದಕ್ಕೊಂದು ಮಸಾಲ ಪೌಡರ್ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಮಸಾಲೆಗಳೆಲ್ಲ ಈ ಟೇಬಲ್ ಸ್ಪೂನ್ ಅಳತೆನಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸ್ಪೂನ್, ಟೀ ಸ್ಪೂನ್ ಅಂದರೆ ಈ ಥರ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡುವಂಥ ಸ್ಪೂನ್ ಇರುತ್ತಲ್ಲ ಅದಕ್ಕೆ ಟೀ ಸ್ಪೂನ್ ಅಂತಾರೆ. ಟೇಬಲ್ ಸ್ಪೂನ್ ಅಂದರೆ ಸ್ವಲ್ಪ ದೊಡ್ಡ ಸ್ಪೂನ್. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಟೀ ಸ್ಪೂನ್, ಇದು ಟೇಬಲ್ ಸ್ಪೂನ್. ಟೇಬಲ್ ಸ್ಪೂನಲ್ಲಿ ನಾವು ಈ ಮಸಾಲೆಗಳನ್ನೆಲ್ಲ ಹಾಕೋಣ. ಮೊದಲೇದಾಗಿ ಹೋಮ್ ಮೇಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಇದು ಮನೆಯಲ್ಲೇ ಹುರಿದು ಪೌಡರ್ ಮಾಡಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸುಮಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಕಲರು ಇರುತ್ತೆ, ಖಾರನೂ ಇರುತ್ತೆ. ಧನಿಯಾ ಪೌಡರ್, ಇದು ಕೂಡ ಮನೇಲಿ ಮಾಡಿರೋಂಥ ಧನಿಯಾ ಪೌಡರ್. ಇದಕ್ಕೆ ನಾವು ಧನಿಯಾ ಹುರಿದು ನಂತರ ಅರಿಶಿನ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿರೋದು. ತುಂಬ ದಿನ ಇಟ್ಕೋಬೋದು, ಒಳ್ಳೆ ಘಮ ಇರುತ್ತೆ. ನಾನ್ ವೆಜ್ಗೆ ಮತ್ತು ಪುಲಾವ್ಗೆ, ಬಿರಿಯಾನಿಗೆ ಇದಕ್ಕೆಲ್ಲ ನಾವು ಧನಿಯಾ ಪೌಡರ್ನ ಉಪಯೋಗಿಸ್ಕೋಬೋದು. ಸೊ ಸುಮಾರು ರೆಸಿಪಿಗೆ ನಾನು ಪೌಡರ್ನ ಜಾಸ್ತಿ ಬಳಸ್ತೀನಿ, ಸುಮಾರು ತಿಂಗಳವರೆಗೂ ಇರುತ್ತೆ. ಇದಕ್ಕೆ ಅರಿಶಿನ ಕೂಡ ನಾನು ಹಾಕಿ
ಪೌಡ್ರ್ ಮಾಡಿಸಿರೋದ್ರಿಂದ ಕಲರ್ ನಿಮಗೆ ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ನಾವು ಇದಕ್ಕೆ ಅರ್ಶಿನದ ಕೊಂಬನ್ನು ಕೂಡ ಕುಟ್ಟಿ ಹುರಿದು ಪೌಡ್ರ್ ಮಾಡಿಸಿರ್ತೀವಿ. ಸೊ ಹಾಗಾಗಿ ಈ ಥರ ಇರುತ್ತೆ, ಒಳ್ಳೆ ಘಮನೂ ಇರುತ್ತೆ ಮನೇಲಿ ಮಾಡುವಂಥ ಧನಿಯಾ ಪೌಡರ್. ಸುಮಾರು ಇದಕ್ಕೆ 1.5 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ಇದು 1/4 ಸ್ಪೂನಷ್ಟು ನಾನು ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ. ಧನಿಯಾ ಪೌಡ್ರಲ್ಲೂ ನಾವು ಅರಿಶಿನ ಹಾಕ್ಕೊಂಡಿರೋದ್ರಿಂದ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ರೆ ಸಾಕು. ಆನಂತರ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಸುಮಾರೊಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಆನಂತರ ಗ್ರೇವಿಗೆ ಬೇಕಾಗೋಷ್ಟು ಉಪ್ಪನ್ನು ಕೂಡ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಬೇಡ. ಸುಮಾರೊಂದು 1 ಸ್ಪೂನಷ್ಟು ಮಾತ್ರ ನಾನು ಇವಾಗ ಹಾಕಿರ್ತೀನಿ, ಯಾಕಂದರೆ ಈ ಗ್ರೇವಿಗೆ ತಕ್ಕಷ್ಟು ಮಾತ್ರ ನಾವು ಇವಾಗ ಉಪ್ಪು ಹಾಕ್ತಾ ಇದ್ದೀವಿ. ಮತ್ತು ನಾವು ಈ ಗ್ರೇವಿ ಉಪಯೋಗಿಸ್ಕೊಂಡು ಬೇರೆ ಬೇರೆ ರೆಸಿಪಿ ಮಾಡೋವಂಥ ಟೈಮಲ್ಲಿ ನಮಗೆ ಟೇಸ್ಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಹಾಕ್ಕೋಬೋದು. ಸೊ ಈ ಗ್ರೇವಿಗೆ ತಕ್ಕಷ್ಟು ಮಾತ್ರ ನಾವು ಈಗ ಉಪ್ಪು ಹಾಕೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿರೋಣ. ಇವತ್ತು ನಾನು ಬಳಸ್ತಿರುವಂಥ ಈ ಫ್ರೈ ಪ್ಯಾನ್ ಇಂಡಿಯಾಸ್ ನಂಬರ್ 1 ಹೆಲ್ದಿ ಕುಕ್ವೇರ್ ಬ್ರ್ಯಾಂಡ್ ಆಗಿರುವಂಥ ದ ಇಂಡಸ್ ವ್ಯಾಲಿ ಅವರ ಡೀಪ್ ಫ್ರೈ ಪ್ಯಾನ್. ಅದು ಟ್ರೈಪ್ಲೈ ಸ್ಟೈನ್ಲೆಸ್ ಸ್ಟೀಲ್ ಪ್ಯಾನ್ನ ಬಳಸ್ತಾ ಇದ್ದೀನಿ. ಸ್ಟೀಲ್ ಆಗಿರೋದ್ರಿಂದ ಕುಕ್ಕಿಂಗ್ ಮಾಡೋದಕ್ಕೂ ತುಂಬ ಸುಲಭ, ಕ್ಲೀನಿಂಗ್ ಮಾಡೋಕ್ಕೂ ತುಂಬ ಸುಲಭ, ಹಾಗೆ ಡ್ಯೂರಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಇದು ಈವನ್ ಆಗಿ ಹೀಟ್ ತಾಗೋದ್ರ ಜೊತೆಗೆ ಇದರಲ್ಲಿ ಒಂದು ಹೆಲ್ದಿ ಕುಕ್ಕಿಂಗ್ ನಾವು ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಇದರಲ್ಲಿ ಸ್ಟಿಕ್ಕಿನೆಸ್ ಇರಲ್ಲ, ಅಂದರೆ ಫುಡ್ ಅಂಟಲ್ಲ. ಇದಕ್ಕೆ ಹೈ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ನ ಬಳಸಿ ಮಾಡಿದ್ದಾರೆ. ಹಾಗೆ ಜೊತೆಗೆ 3 ಲೇಯರಲ್ಲಿ ಮೆಟಲ್ನ ಉಪಯೋಗಿಸಿರೋದ್ರಿಂದ ಕುಕ್ಕಿಂಗ್ ಮಾಡಿದ್ಮೇಲೆ ಕೂಡ ತುಂಬ ಹೊತ್ತು ಇದರಲ್ಲಿ ಬಿಸಿ ಇರುತ್ತೆ. ಇದರಲ್ಲಿ ಕೊಟ್ಟಿರೋಂಥ ಹ್ಯಾಂಡಲ್ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿ ಒಂದು ಸ್ಟೈಲಿಶ್ ಆಗಿದೆ. ಜೊತೆಗೆ ಎಷ್ಟು ಹೊತ್ತು ಕುಕ್ ಮಾಡಿದ್ರೂ ಈ ಹ್ಯಾಂಡಲ್ ಬಿಸಿ ಆಗಲ್ಲ. ಈಸಿಯಾಗಿ ನೀವು ಈ ಹ್ಯಾಂಡಲ್ ಹಿಡ್ಕೊಂಡು ಕುಕ್ಕಿಂಗ್ ಮಾಡ್ಕೋಬೋದು. ಹಾಗೆ ಇಂಡಸ್ ವ್ಯಾಲಿನಲ್ಲಿ ಇರೋಂಥ ಯಾವುದೇ ಪಾತ್ರೆ ತೊಗೋಬೇಕಾದ್ರೆ ನೀವು ನಾನು ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡ್ರೆ 12% ಡಿಸ್ಕೌಂಟ್ ಆಗುತ್ತೆ. ಅದು ಸ್ಟೀಲ್ ಆಗಲಿ, ಕ್ಯಾಸ್ಟ್ ಐರನ್ ಆಗಲಿ, ಐರನ್ ಪಾತ್ರೆ ತೊಗೋಬೇಕಾದ್ರೂ ಕೂಡ ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮಗೆ ಡಿಸ್ಕೌಂಟ್ ಆಗುತ್ತೆ. ಹಾಗೆ ಈ ಫ್ರೈ ಪ್ಯಾನ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಇಂಡಸ್ ವ್ಯಾಲಿ ವೆಬ್ಸೈಟ್ ಮೂಲಕ ಅಥವಾ ಅಮೆಝಾನ್ ಮೂಲಕ ನೀವು ಇದನ್ನು ಬೈ ಮಾಡ್ಬೋದು. ಟೈಮ್ ಸೇವಿಂಗ್ ಮಲ್ಟಿಪರ್ಪಸ್ ಗ್ರೇವಿ ಮಾಡೋದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಿರೋದ್ರಿಂದ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಎಣ್ಣೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದಾಗ ಮಿಲ್ಲಿಂದ ತೊಗೊಂಬಂದಿದ್ದೆ, ಆ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ಕೊಂಡಿದ್ದೀನಿ. ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ, 2 ಪಲಾವ್ ಎಲೆ, 1-2 ಮೊಗ್ಗು ಹಾಕಿದ್ದೀನಿ. ಅದೆಲ್ಲ ಸ್ವಲ್ಪ ಫ್ಲೇವರ್ ಅಂದರೆ ಸ್ವಲ್ಪ ಘಮ್ ಅಂತ ಸ್ಮೆಲ್ ಬಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕೋಣ. ಈರುಳ್ಳಿ ಸಾಧ್ಯ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾವು ಇದನ್ನು ಒಂದು ಬೇಸ್ ಗ್ರೇವಿಯಾಗಿ ಮಾಡಿ ಇಟ್ಕೋತಾ ಇರೋದ್ರಿಂದ ಆದಷ್ಟು ನಮಗೆ ಈರುಳ್ಳಿ ನೈಸಾಗಿ ಚಾಪ್ ಆಗಿದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ನಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋವರೆಗೂ ಮೀಡಿಯಮ್ ಹೀಟಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹುರಿಯುವಂಥ ಟೈಮಲ್ಲೇ ಅದೇ ರೀತಿ ನಾನು ಟೊಮೆಟೊ ಕೂಡ ಕಟ್ ಮಾಡ್ಕೊತಿದ್ದೀನಿ. ಟೊಮೆಟೊನು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು, ಅಥವಾ ಒಂದು ಸ್ವಲ್ಪ ರಫ್ ಆಗಿ ನೀವು ಗ್ರೈಂಡ್ ಕೂಡ ಮಾಡಿ ಉಪಯೋಗಿಸ್ಕೋಬೋದು. ಸೊ ಟೊಮೆಟೊ ಕೂಡ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಈರುಳ್ಳಿ ಚೆನ್ನಾಗಿ ಕೆಂಪಾದ ನಂತರ ನಾನು ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದನೇ ಗ್ರೇವಿ ನಮಗೆ ಜಾಸ್ತಿ ಬರುತ್ತೆ. ನಾನಿಲ್ಲಿ 1 kg ಟೊಮೆಟೊ ಉಪಯೋಗಿಸ್ಕೊಂಡಿದ್ದೀನಿ. ಇದನ್ನು ಹುರಿಯುವಂಥ ಟೈಮಲ್ಲೇ ಇದಕ್ಕೆ ಸುಮಾರು ಒಂದು 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈ ಮಸಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ನಾವು ತುಂಬ ದಿನ ಇಟ್ಕೊಂಡು ಉಪಯೋಗಿಸ್ತಾ ಇರೋದ್ರಿಂದ ಚೆನ್ನಾಗಿ ನಾವು ಮಸಾಲ ಬೇಯಿಸ್ಕೊಂಡಷ್ಟು ನಮಗೆ ಸ್ಟೋರ್ ಮಾಡೋದಕ್ಕೂ ಈಸಿ ಆಗುತ್ತೆ. ಹಾಗೆ ಕುಕ್ಕಿಂಗ್ ಮಾಡೋವಂಥ ಟೈಮಲ್ಲಿ ತುಂಬ ಹೊತ್ತು ನಮಗೆ ಗ್ರೇವಿ ಎಲ್ಲ ಕುದಿಸೋ ಅಂಥ ಅವಶ್ಯಕತೆ ಇರಲ್ಲ. ಕ್ವಿಕ್ಕಾಗಿ ರೆಸಿಪಿ ರೆಡಿ ಮಾಡ್ಕೋಬೋದು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ 1-2 ನಿಮಿಷ ಹುರ್ಕೊಂಡ ನಂತರ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲ ಹಾಕ್ಕೊಂಬೇಡ. ಸೊ ಅರಿಶಿನ, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಇದಿಷ್ಟು, ಹಾಗೆ ಉಪ್ಪು ಇದಿಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಮತ್ತೆ ಇದನ್ನು ಸ್ವಲ್ಪ ಉರಿ ಕಡಿಮೆ ಮಾಡಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಇದರಲ್ಲಿ ಹಾಕಿರೋಂಥ ಎಣ್ಣೆ ಮೇಲೆ ತೇಲ್ ಬರೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇದು ಬೇಯುವಂಥ ಟೈಮಲ್ಲೇ ನಾವು ಇದಕ್ಕೆ ವೈಟ್ ಗ್ರೇವಿ ರೆಡಿ ಮಾಡ್ಕೊಂಬೇಡ. ಅಂದರೆ ನಾವು ಫಸ್ಟೇ ನಾವು ನೆನೆಸಿಟ್ಕೊಂಡಿರೋಂಥ ಗೋಡಂಬಿ ಮತ್ತು ಏಲಕ್ಕಿ ಹಾಗೆ ಮಗಾಜ್ ಇದಿಷ್ಟನ್ನು ರುಬ್ಕೊಂಬೇಡ. ನೋಡಿ, ಇದು ಎಷ್ಟು ಹೊತ್ತು ಬಿಸಿ ಆದರೂ ಕೂಡ ಹ್ಯಾಂಡಲ್ ಸ್ವಲ್ಪನೂ ಬಿಸಿ ಇರಲ್ಲ. ಈಸಿಯಾಗಿ ನೀವು ಹ್ಯಾಂಡಲ್ ಹಿಡ್ಕೊಂಡು ಕುಕ್ಕಿಂಗ್ ಮಾಡ್ಕೋಬೋದು. ಸ್ವಲ್ಪ ಇದರಲ್ಲಿ ಆಗಲೇ ಎಣ್ಣೆ ತೇಲಿ ಬರ್ತಾ ಇದೆ. ನಾವು ಇದಕ್ಕೆ ಮತ್ತೆ ವೈಟ್ ಗ್ರೇವಿ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು.
ಗೋಡಂಬಿ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಇದೊಂದು ರಿಚ್ ಗ್ರೇವಿ ಥರ ಇರುತ್ತೆ. ಏಲಕ್ಕಿ ಹಾಕಿದ್ದೀವಿ, ಹಾಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನೂ ಹಾಕೋದ್ರಿಂದ ಒಂದು ಒಳ್ಳೆ ಘಮನೂ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆ ರೆಸ್ಟೋರೆಂಟಲ್ಲೆಲ್ಲ ಯಾವುದಾದ್ರು ಒಂದು ಪನ್ನೀರ್ ಗ್ರೇವಿನೋ ನಾನ್ ವೆಜ್ ಗ್ರೇವಿನೋ ಈ ಥರದ್ದೆಲ್ಲ ತೊಗೋಬೇಕಾದ್ರೆ ಇದೇ ಸೇಮ್ ಗ್ರೇವಿನ ಉಪಯೋಗಿಸ್ಕೊಂಡು ಅವ್ರು ಬೇರೆ ಬೇರೆ ವೆಜ್ ಅಥವಾ ನಾನ್ ವೆಜ್ನ ಉಪಯೋಗಿಸ್ಕೊಂಡು ಒಂದು ಗ್ರೇವಿ ಅಂತ ರೆಡಿ ಮಾಡಿಕೊಡ್ತಾರೆ. ಸೊ ಆ ಥರದ ರೆಸಿಪೀಸ್ನ ನಾವು ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಕ್ಯಾಶ್ಯೂ ಪೇಸ್ಟ್ ಎಲ್ಲ ಹಾಕಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮತ್ತು ಇನ್ನೊಂದು 2-3 ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಳೋಣ. ಇದು ಮತ್ತೆ ಇನ್ನು ಸ್ವಲ್ಪ ಎಣ್ಣೆ ತೇಲ್ ಬರೋ ಹಾಗೆಯೇ ಸಣ್ಣ ಊರಿನಲ್ಲೇ ಕುದಿಸ್ಕೋಬೇಕು. ಇನ್ ಬಿಟ್ವೀನ್ ನಾವು ಇದನ್ನು ಸ್ಟಿರ್ ಮಾಡ್ತಿರಬೇಕು. ಕ್ಯಾಶ್ಯೂ ಪೇಸ್ಟ್ ಹಾಕಿದ್ಮೇಲೆ ಕೆಲವು ಸತಿ ತಳ ಹಿಡಿದು ಬಿಡುತ್ತೆ. ಸಾಧ್ಯ ಆದಷ್ಟು ಸ್ಟಿರ್ ಮಾಡ್ತಾನೆ ಬೇಯಿಸ್ಕೋಬೇಕು. ಆದರೆ ನಾವಿವತ್ತು ಉಪಯೋಗಿಸಿರೋದು ಟ್ರೈಪ್ಲೈ ಕಡಾಯ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ಇದರಲ್ಲಿ ತಳ ಹಿಡಿಯಲ್ಲ, ತುಂಬ ಚೆನ್ನಾಗಿ ಈವನ್ ಆಗಿ ಹೀಟ್ ಆಗುತ್ತೆ. ಒಂದು 2-3 ನಿಮಿಷ ಇದನ್ನು ಕುದಿಸಿದ ನಂತರ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ನೋಡಿ ಎಣ್ಣೆ ತೇಲ್ ಬರ್ತಾ ಇದೆ ಅಂದರೆ ಈ ಗ್ರೇವಿ ಆಗಿದೆ ಅಂತ ಅರ್ಥ. ಸೊ ಬೇಸಿಕ್ ಗ್ರೇವಿ, ಮಲ್ಟಿಪರ್ಪಸ್ ಗ್ರೇವಿ ರೆಡಿಯಾಗಿದೆ. ಇದನ್ನು ಉಪಯೋಗಿಸ್ಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಿಪೀಸ್ ಹೇಗೆ ಮಾಡೋದು ಅಂತ ಅನ್ನೋದನ್ನು ನೋಡೋಣ. ತುಂಬ ದಿನ ಅಂತಂದರೆ ಮ್ಯಾಕ್ಸಿಮಮ್ ನೀವು ಒಂದು 15-20 ದಿನ ಇಟ್ಕೊಂಡು ಈ ಮಸಾಲಾನ ಉಪಯೋಗಿಸ್ಕೋಬೋದು. ಆದರೆ ಇದನ್ನು ಫ್ರೀಝರಲ್ಲಿ ಇಟ್ಕೋಬೇಕು. ಸೊ ಯಾವುದಾದ್ರು ಒಂದು ಮೋಲ್ಡಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಂಡು ಬೇಕಂದಾಗ ಒಂದೊಂದು ಕ್ಯೂಬ್ ತೊಗೊಂಡು ಒಂದೊಂದು ಗ್ರೇವಿಗೆ ನೀವು ಉಪಯೋಗಿಸ್ಕೋಬೋದು. ಅಥವಾ ನಮಗೊಂದು ವಾರಕ್ಕೆ ಬೇಕು ಅಂತಂದರೆ ಈ ಥರದ್ದು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಅಥವಾ ಬಾಟ್ಲಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೇಕಂದಾಗ ಗ್ರೇವಿ ಉಪಯೋಗಿಸ್ಕೊಂಡು ಕ್ವಿಕ್ಕಾಗಿ 2-3 ನಿಮಿಷದಲ್ಲಿ ನೀವೊಂದು ರೆಸಿಪಿ ರೆಡಿ ಮಾಡ್ಕೋಬೋದು. ಸೊ ಇದೇ ಸೇಮ್ ಮಸಾಲ ಉಪಯೋಗಿಸ್ಕೊಂಡು ನಾನೊಂದು ಕೆಲವು ರೆಸಿಪೀಸ್ನ ನಿಮಗೆ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನು ಉಪಯೋಗಿಸ್ಕೊಂಡಿರೋದು ಮಶ್ರೂಮ್ ಮಸಾಲ ಅಥವಾ ಮಶ್ರೂಮ್ ಮತ್ತು ಗ್ರೀನ್ ಪೀಸ್ ಮಸಾಲ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಮಶ್ರೂಮ್ನ ಚೆನ್ನಾಗಿ ತೊಳೆದು ನಂತರ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಗ್ರೇವಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಪಾತಿ ಅಥವಾ ಫುಲ್ಕಾ ಅಥವಾ ಪರಾಠ ಮತ್ತು ರೈಸ್, ಇದಕ್ಕೆಲ್ಲದಕ್ಕೂ ನಾವು ಇದನ್ನು ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು. ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಮೊದಲನೇದಾಗಿ 1 ಟೀ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ 1 ಕಪ್ಪಷ್ಟು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಫ್ರೋಝನ್ ಬಟಾಣಿ ಉಪಯೋಗಿಸ್ಕೋಬೋದು. ನಾ ಇದನ್ನು ಚಳಿಗಾಲದಲ್ಲಿ ಬಂದಂಥ ಏನು ಸೀಸನ್ ಬಟಾಣಿ ಇರುತ್ತೆ ಅದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ರೀತಿ ಸುಮಾರು ಒಂದು 6 ತಿಂಗಳವರೆಗೂ ನಾವು ಇದನ್ನು ಹಸಿ ಬಟಾಣಿ ಉಪಯೋಗಿಸ್ಕೋಬೋದು. ಹಸಿ ಬಟಾಣಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮ್, ಹಾಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕಿ ಮತ್ತು ಒಗ್ಗರಣೆಯಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿವಾಗ ಬೇಸಿಕ್ ಗ್ರೇವಿನಲ್ಲಿ ಇದೆಲ್ಲ ಹಾಕಿರ್ತೀವಿ, ಉಪ್ಪು ಖಾರ ಎಲ್ಲ ಮಸಾಲೆಗಳಿರುತ್ತೆ. ತರಕಾರಿಗೆ ಬೇಕಾಗುವಷ್ಟು ಮಾತ್ರ ನಾವು ಇವಾಗ ಅರಿಶಿನ, ಉಪ್ಪು, ಅಚ್ಕಾರದ ಪುಡಿ ಮಾತ್ರ ಹಾಕ್ಕೋಬೇಕು. 1-2 ನಿಮಿಷ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು, ಬೇಗನೆ ಇದೆಲ್ಲ ಬೆಂದು ಹೋಗುತ್ತೆ. ನಾವಿಲ್ಲಿ ಹಸಿ ಬಟಾಣಿ ಉಪಯೋಗಿಸಿರೋದ್ರಿಂದ ಇದು ತುಂಬ ಹೊತ್ತು ಸಮಯ ಹಿಡಿಯಲ್ಲ. ಒಣಗಿರೋವಂಥ ಬಟಾಣಿ ಆದರೆ ನೀವು ಸಪ್ರೇಟಾಗಿ ಅದನ್ನು ನೆನೆಸಿ ಬೇಯಿಸಿ ನಂತರ ನೀವು ಇದಕ್ಕೆ ಉಪಯೋಗಿಸ್ಕೋಬೋದು. ಅಥವಾ ಬಟಾಣಿನೇ ಬೇಡ ಅಂದರೆ ಬರೀ ಮಶ್ರೂಮಿಂದ ಅಥವಾ ಬರೀ ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಇದೇ ರೀತಿ ಸೇಮ್ ಮಸಾಲ ನೀವು ಒಂದು ಗ್ರೇವಿ ನೀವು ರೆಡಿ ಮಾಡ್ಕೋಬೋದು. ಸೊ ಬಟಾಣಿ ಮತ್ತು ಮಶ್ರೂಮ್ನ ಒಂದು 2 ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟಕ್ಕೆ ತಕ್ಕಷ್ಟು ನಾವು ಬೇಸಿಕ್ ಗ್ರೇವಿ ಹಾಕೋಣ. 1 ಸೌಟಷ್ಟು ನಾನೆಲ್ಲ ಹಾಕ್ಕೊಂಡಿದ್ದೀನಿ. ನಮಗೆ 3 ಜನಕ್ಕೆ ಸಾಕಾಗುವಷ್ಟು ಗ್ರೇವಿಲಿ ರೆಡಿ ಇದೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು 1 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ನಾವು ಫಸ್ಟೇ ಬೇಸಿಕ್ ಗ್ರೇವಿನೂ ನಾವು ಕುದಿಸಿರ್ತೀವಿ, ಹಾಗೆ ಈ ತರಕಾರಿ ಕೂಡ ಸ್ಟಿರ್ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ಹೊತ್ತು ಇದನ್ನೆಲ್ಲ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಗ್ರೇವಿ ಜೊತೆಗೆ ಆ ತರಕಾರಿ ಹೊಂದ್ಕೊಳ್ಳೋಷ್ಟು ಮಾತ್ರ 1 ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಕಟ್ ಮಾಡಿರೋಂಥ ಫ್ರೆಶ್ ಆಗಿ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಬಿಸಿ ಬಿಸಿಯಾಗಿರೋಂಥ ಚಪಾತಿ ಜೊತೆಗೆ ನೀವು ಗ್ರೇವಿ ಸರ್ವ್ ಮಾಡಿ ನೋಡಿ, ಅದೆಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಗ್ರೀನ್ ಪೀಸ್ ಮಶ್ರೂಮ್ ಮಸಾಲ ರೆಡಿ ಆಯಿತು. ಇದಾದ ನಂತರ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಮೌತ್ ವಾಟ್ರಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು. ಸುಮಾರು 200 ಗ್ರಾಮಷ್ಟು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಮಗೆ 3 ಜನಕ್ಕೆ ಅಂತಂದರೆ 1 ಸೌಟಷ್ಟು ಮಸಾಲ ನಮಗೆ ಹಾಕ್ಕೊಂಡ್ರೆ ಸಾಕು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ಪನ್ನೀರ್ ಗ್ರೇವಿ ಯಾವಾಗಲೂ ಒಂದು ಲೈಟಾಗಿ ಸ್ವೀಟ್ ಟೇಸ್ಟ್ ಇರುತ್ತೆ. ಅಥವಾ ನಿಮ್ಮ ಹತ್ರ ಟೊಮೆಟೊ ಕೆಚಪ್ ಇಲ್ಲ ಅಂದರೆ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಸ್ಕೋಬೇಕು. ಈ ಗ್ರೇವಿ ಕುದಿಯೋಂಥ ಟೈಮಲ್ಲೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ ಹಾಕಿದ್ದೀನಿ. ಪನ್ನೀರನ್ನ ನಾನಿಲ್ಲಿ ಫ್ರೈ ಮಾಡಿ ಹಾಕಿಲ್ಲ, ಬೇಕಿದ್ರೆ ನೀವು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೋದು. ಪನ್ನೀರ್ ಹಾಕಿದ ಕೂಡಲೇ ನಾನು ಇದಕ್ಕೊಂದು 2 ಟೀ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಇವತ್ತು ನಾನಿಲ್ಲಿ ಬಳಸಿರೋದು ಅಮೂಲ್ ಫ್ರೆಶ್ ಕ್ರೀಮ್, ನಮಗೆ ರೆಡಿಮೇಡ್ ಸಿಗುತ್ತೆ. ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಹಾಲಿನ ಕೆನೆನ 1-2 ಸ್ಪೂನಷ್ಟು ಚೆನ್ನಾಗಿ ಬೀಟ್ ಮಾಡಿ ಹಾಕೋದ್ರಿಂದ ಕೂಡ ಇದೇ ಸೇಮ್ ಟೇಸ್ಟ್ ಬರುತ್ತೆ. ಸೊ ಆ ಕ್ರೀಮ್ ಹಾಕಿರೋದ್ರಿಂದ ಹಾಗೆ ಟೊಮೆಟೊ ಕೆಚಪ್ ಹಾಕಿರೋದ್ರಿಂದ ಒಂದು ರಿಚ್ ಟೇಸ್ಟ್ ಇರುವಂಥ ಪನ್ನೀರ್ ಗ್ರೇವಿ 1-2 ನಿಮಿಷದಲ್ಲಿ ನಿಮಗೆ ರೆಡಿಯಾಗೋಗುತ್ತೆ. ತುಂಬ ಹೊತ್ತಿದನ್ನು ಕೂಡ ಕುದಿಸೋಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಆ ಪನ್ನೀರ್ನ ಗ್ರೇವಿ ಜೊತೆ ಒಂದು ಕುದಿ ಕುದಿಸ್ಕೊಂಡು ನಂತರ ಇದನ್ನು ಸರ್ವ್ ಮಾಡ್ಬೋದು.
ಸರ್ವ್ ಮಾಡುವಂಥ ಟೈಮಲ್ಲಿ ಮೇಲಿಂದ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ ಕೊಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಚಪಾತಿಗೆ ಮತ್ತು ಫುಲ್ಕಾ ಮತ್ತು ಪರಾಠ ಜೊತೆಗೆ ಸರ್ವ್ ಮಾಡ್ಬೋದು. ಕ್ವಿಕ್ಕಾಗಿ ಒಂದು ನಾನ್ ವೆಜ್ ರೆಸಿಪಿ ನೋಡ್ಕೊಂಬರೋಣ. ಸುಮಾರೊಂದು 1/4 kg ಚಿಕನ್, ಇದನ್ನು ಫಸ್ಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ ನಂತರ ಗ್ರೇವಿ ಮಾಡ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಇದಕ್ಕೆ ಹಿಡಿಯುತ್ತೆ. ಅರ್ಧ ಕಪ್ಪಷ್ಟು ಮೊಸರು, ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಉಪ್ಪು, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀನಿ. ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಫುಡ್ ಕಲರ್ ಸ್ಕಿಪ್ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 10 ನಿಮಿಷ ನಾವು ಇದನ್ನು ಸೈಡಲ್ಲಿ ಇಟ್ಕೊಂಬೇಡ. ಈ ರೀತಿ ಮಾಡೋದ್ರಿಂದ ಚಿಕನ್ಗೆ ಮಸಾಲ ಇದೆಲ್ಲ ಹಿಡಿಯುತ್ತೆ, ಜೊತೆಗೆ ಮೊಸರು ಹಾಕಿರೋದ್ರಿಂದ ಚಿಕನ್ ಟೆಂಡರ್ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ, ಜಾಸ್ತಿ ನಾರು ಅನ್ಸಲ್ಲ. ಒಂದು 10 ನಿಮಿಷದ ನಂತರ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಬೆಣ್ಣೆ ಹಾಕಿ ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೆಣ್ಣೆ ಹಾಕಿರೋದು ಕಾರಣ ಏನಂದರೆ ಇದು ಬಟರ್ ಚಿಕನ್ ಮಾಡೋಂಥ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಸೊ ಮಸಾಲೆ ಹಾಕಿ ಹಚ್ಚಿ ನಾವು ಚಿಕನ್ ಇಟ್ಟಿರೋದ್ರಿಂದ ಅದರಲ್ಲಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಬೆಣ್ಣೆನಲ್ಲಿ ಒಂದು 2 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದು ಸ್ವಲ್ಪ ನೀರು ಬಿಡೋವರೆಗೂ ಬೇಯಿಸ್ಕೊಳ್ಳೋಣ. ಹಾಗೆ ಬಟರ್ ಚಿಕನ್ಗೆ ಸ್ವಲ್ಪ ಗ್ರೇವಿ ಏನು ನೈಸಾಗಿರುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಒಂದು ಸತಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. 1 ಸೌಟಷ್ಟು ಬೇಸಿಕ್ ಗ್ರೇವಿ ಹಾಕ್ಕೊಂಡಿದ್ದೀನಿ. ಹಾಗೆ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಬೌಲಲ್ಲೇ ಸ್ವಲ್ಪ ನೀರು ಹಾಕಿಟ್ಟಿದೆ. ಅದೇ ನೀರನ್ನು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಒಂದು ಮಸಾಲ ರೆಡಿ ಆಯಿತು. ಇದನ್ನೇ ನಾವು ಈರುಳ್ಳಿ ಟೊಮೆಟೊ ಎಲ್ಲ ಅವಾಗಷ್ಟೇ ಹುರಿದು ರುಬ್ಬಿ ಮಾಡಬೇಕಂದ್ರೆ ಎಷ್ಟು ಸಮಯ ಹಿಡಿತಾ ಇತ್ತು. ಸೊ ಈ ಥರ ಬೇಸಿಕ್ ಗ್ರೇವಿ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಕ್ವಿಕ್ಕಾಗಿ ಒಂದು 10 ನಿಮಿಷದಲ್ಲಿ ಒಂದು ನಾನ್ ವೆಜ್ ರೆಸಿಪಿ ನೀವು ರೆಡಿ ಮಾಡ್ಕೋಬೋದು. ಚಿಕನ್ ಕೂಡ ಚೆನ್ನಾಗಿ ಬೆಂದು ಸ್ವಲ್ಪ ನೀರು ಬಿಟ್ಟಂಗೆ ಆಗಿದೆ. ಇದಾದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರು ಹಾಕಿ ಇದನ್ನು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಸೊ ಈ ಕನ್ಸಿಸ್ಟೆನ್ಸಿ ನೀವು ನೋಡ್ತಿದ್ದೀರಲ್ಲ, ಈ ರೀತಿ ಮಾಡೋದ್ರಿಂದ ನಮಗಿದು ಜೀರಾ ರೈಸ್ಗೆ, ಗೀ ರೈಸ್ಗೆ ಅಥವಾ ಯಾವುದೇ ಒಂದು ರೈಸ್ ರೆಸಿಪಿಗೆ ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ತುಂಬ ರುಚಿಯಾಗಿರೋಂಥ ಬಟರ್ ಚಿಕನ್ ಕ್ವಿಕ್ಕಾಗಿ ರೆಡಿ ಆಯಿತು. ಕನ್ಸಿಸ್ಟೆನ್ಸಿ ನೋಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಚಪಾತಿ ಪೂರಿಗೂ ಕೂಡ ಸರ್ವ್ ಮಾಡ್ಬೋದು. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಇದು ಸರ್ವ್ ಮಾಡೋವಂಥ ಟೈಮಲ್ಲಿ ಇದು ಬಟರ್ ಚಿಕನ್ ಆಗಿರೋದ್ರಿಂದ ಮೇಲಿಂದ ಸ್ವಲ್ಪ ಬೆಣ್ಣೆ ಹಾಗೆ ಕಟ್ ಮಾಡಿರೋವಂಥ ಸ್ವಲ್ಪ ಶುಂಠಿ ಹಾಕಿ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ರುಚಿಯಾಗಿರುವಂಥ ಬಟರ್ ಚಿಕನ್ ಕ್ವಿಕ್ಕಾಗಿ ರೆಡಿಯಾಗಿದೆ. ಇದೇ ಬೇಸಿಕ್ ಮಸಾಲ ಉಪಯೋಗಿಸ್ಕೊಂಡು ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ದಾಲ್ ಫ್ರೈ ಅಂದರೆ ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನು ಕೂಡ ಉಪಯೋಗಿಸ್ಕೊಂಡಿದ್ದೀನಿ. ಒಂದು ಸಣ್ಣ ಕಪ್ಪಷ್ಟು ತೊಗರಿಬೇಳೆ ಹಾಗೆ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೊಮೆಟೊ, ಇದು ಮುಳುಗುವಷ್ಟು ನೀರು. ಇದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ಉಪ್ಪು ಖಾರ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಇದರಲ್ಲೇ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಮೆತ್ತಗಾಗುತ್ತೆ, ಹಾಗೆ ಗ್ರೇವಿ ಕೂಡ ತುಂಬ ರುಚಿಯಾಗಿ ಬರುತ್ತೆ. 2 ವಿಸಿಲ್ ನಾವು ಇದನ್ನು ಕೂಗಿಸ್ಕೋಬೇಕು. 2 ವಿಸಿಲ್ ನಂತರ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದಾದ ನಂತರ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೋಸ್ಕರ ಫಸ್ಟು 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನನ್ನ ಹತ್ರ ಕರಿಬೇವಿಲ್ಲ, ಅದಾದ್ರಿಂದ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಅದು ಬೆಳ್ಳುಳ್ಳಿನಲ್ಲಿ ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋಂಥ ಬೇಸಿಕ್ ಗ್ರೇವಿ ಹಾಕ್ಕೊಳ್ಳೋಣ. ಖಾರ ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಥವಾ ನಮಗೆ ಎಷ್ಟು ಗ್ರೇವಿ ಮಾಡ್ತಿದ್ದೀವಿ ಅಂತ ನೋಡಿಕೊಂಡು ಈ ಮಸಾಲ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಸೌಟಷ್ಟು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಒಗ್ಗರಣೆ ಜೊತೆಗೆ ಒಂದೇ 1 ನಿಮಿಷ ಕುದಿಸ್ಕೋಬೇಕು. ಬೆಳ್ಳುಳ್ಳಿ ಹಾಕಿರೋದ್ರಿಂದನೇ ಅದರದ್ದು ಒಂದು ಒಳ್ಳೆ ಘಮ ಇರುತ್ತೆ. ಪಾಲಕ್ ಗ್ರೇವಿಗೆ ಯಾವಾಗಲೂ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಇದನ್ನು ಮಿಕ್ಸ್ ಮಾಡೋಕ್ಕೆ ಮುಂಚೆ ಒಂದು ಸತಿ ಮ್ಯಾಶ್ ಮಾಡ್ಕೊಳ್ಳೋಣ. ಆ ಸೊಪ್ಪು ಬೇಳೆ ಎಲ್ಲ ಸ್ವಲ್ಪ ನುಣ್ಣಗಾದಷ್ಟು ಕನ್ಸಿಸ್ಟೆನ್ಸಿ ನಮಗೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ದಾಲ್. ಸೊ ಇದನ್ನು ನೀವು ಅನ್ನಕ್ಕೆ ಚಪಾತಿ ಕೂಡ ಸರ್ವ್ ಮಾಡ್ಬೋದು. ನಾನು ಇದನ್ನು ಎಸ್ಪೆಷಲಿ ಇವತ್ತು ಅನ್ನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಸೊ ಒಂದೇ 1 ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಆಯಿತು. ಇವತ್ತು ನಾನು ನಿಮಗೆ ತೋರಿಸ್ತಿರೋಂಥ ಈ ಎಲ್ಲ ರೆಸಿಪೀಸ್ ಕೇವಲ 2ರಿಂದ 3 ನಿಮಿಷದಲ್ಲಿ ಮಾಡಿಕೊಡುವಂಥ ರೆಸಿಪೀಸ್. ಯಾವುದು ಕೂಡ ಓವರ್ ಕುಕ್ ಮಾಡುವಂಥ ರೆಸಿಪೀಸ್ ಇಲ್ಲ. ಕ್ವಿಕ್ಕಾಗಿ ಆಗುತ್ತೆ, ಟೈಮ್ ಸೇವ್ ಮಾಡ್ಕೊಳ್ಳೋವಂಥ ರೆಸಿಪೀಸ್ ಆಗಿರುತ್ತೆ, ಹಾಗೆ ಅಷ್ಟೇ ರುಚಿಯಾಗೂ ಆಗುತ್ತೆ. ಬೇಸಿಕ್ ಗ್ರೇವಿ ಒಂದು ರುಚಿಯಾಗಿದ್ದರೆ ನಾವು ಏನೇ ಹಾಕಿ ಮಾಡಿದ್ರೂ ಕೂಡ ಎಲ್ಲದೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ರೆಸಿಪೀಸ್ ಇವತ್ತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಟೈಮ್ ಸೇವ್ ಮಾಡ್ಕೊಳ್ಳೋವಂಥ ರೆಸಿಪೀಸ್ ಆಗಿರೋದ್ರಿಂದ ವರ್ಕಿಂಗ್ ವಿಮೆನ್ಸ್ಗೆ ಅದರಲ್ಲೂ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರುಚಿಯಾಗಿರೋಂಥ ದಾಲ್ ಫ್ರೈ ರೆಡಿಯಾಗಿದೆ. ಸೊ ಇದನ್ನು ಬಿಸಿ ಅನ್ನಕ್ಕೆ ಚಪಾತಿಗೆ ನೀವು ಇದನ್ನು ಸರ್ವ್ ಮಾಡ್ಬೋದು.
ಬೇಸಿಕ್ ಗ್ರೇವಿ ಒಂದೇ ಆದರೂ ಕೂಡ ನಾವು ಮಾಡುವಂಥ ಅಡುಗೆಗಳು ಅಥವಾ ಅದಕ್ಕೆ ಬಳಸೋವಂಥ ತರಕಾರಿಗಳು ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಸರ್ವ್ ಮಾಡುವಂಥ ರೀತಿ ಕೂಡ ಒಂದೊಂದು ಡಿಫ್ರೆಂಟ್ ಆಗಿದ್ದಾಗ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ದಾಲ್ ಫ್ರೈಗೆ ಮೇಲಿಂದ ತುಪ್ಪದ ಒಗ್ಗರಣೆ ಮಾಡಿದ್ದೀನಿ. ತುಪ್ಪ ಸ್ವಲ್ಪ ಖಾರದ ಪುಡಿನ ಬಿಸಿ ಮಾಡಿ ಹಾಕಿದ್ದೀನಿ. ಆ ತುಪ್ಪದ ಘಮ ಕೂಡ ಇರುತ್ತೆ. ಒಂದೊಂದಕ್ಕೂ ಅದರದೇ ರುಚಿ ಇರುತ್ತೆ. ಸೊ ಎಲ್ಲನೂ ಸೇಮ್ ಟೇಸ್ಟ್ ಖಂಡಿತ ಇರಲ್ಲ. ಇದೆಲ್ಲ ಅಷ್ಟೇ ರುಚಿಯಾಗಿರುವಂಥ ರೆಸಿಪೀಸ್ ಇದು. ಇಷ್ಟೆಲ್ಲ ರೆಸಿಪೀಸ್ ಮಾಡಿದ್ಮೇಲೂ ನೋಡಿ ಬೇಸಿಕ್ ಗ್ರೇವಿ ಇನ್ನೂ ಸಾಕಷ್ಟು ಉಳಿದಿದೆ. ನನಗೆ ಇನ್ನೂ ಸುಮಾರು ಸರ್ತಿಗಿದು ಯೂಸ್ ಆಗುತ್ತೆ. ಸೊ 2 ಅಥವಾ 3 ಜನ ಅಥವಾ 4 ಜನ ಇರೋರಿಗೂ ಕೂಡ ಸಾಕಷ್ಟು ಸರ್ತಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಿಪೀಸ್ ಮಾಡಲಿಕ್ಕೆ ಈ ಥರದೊಂದು ಬೇಸಿಕ್ ಗ್ರೇವಿ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ವರ್ಕಿಂಗ್ ವಿಮೆನ್ಗೆ ಅಥವಾ ತುಂಬ ಬ್ಯುಸಿ ಇರೋವಂಥವ್ರಿಗೆ ಖಂಡಿತ ಇದು ಯೂಸ್ ಆಗುತ್ತೆ ಅಂತನೋ ಉದ್ದೇಶದಿಂದ ಇವತ್ತಿನ ರೆಸಿಪೀಸ್ ಹಾಗೆ ಈ ವ್ಲಾಗ್ನ ನಿಮಗೆ ಶೇರ್ ಮಾಡಿದ್ದೆ. ಸೊ ಇವತ್ತಿನ ಈ ಕುಕಿಂಗ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?